ತುಂಬಾ ಜನ ಒಂದು ಒಳ್ಳೆ ಕನ್ಸಿಟ್ಕೊಂಡ್ ಬಂದಿರ್ತೀರಾ. ಸೊ ಏನಾದ್ರೂ ಒಂದು ಲೈಫ್ ಅಲ್ಲಿ ಈ ಒಂದು ಪ್ರೋಗ್ರಾಮ್ ಇಂದನಾದ್ರೂ ನನ್ನ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮೈ ಡಿಯರ್ ಫ್ರೆಂಡ್ಸ್, ಒಂದ್ ಸ್ಮಾಲ್ ಕರೆಕ್ಷನ್, ಲೈಫ್ ಚೇಂಜ್ ಆಗಲ್ಲ ಇಲ್ಲಿ, ಲೈಫ್ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತ ಹೇಳ್ತಾ, ಸೊ ಒಂದು ತುಂಬಾ ಜೋಶ್ ಮತ್ತೆ ತುಂಬಾ ಎನರ್ಜಿಯಿಂದ ಈ ಒಂದು ಮೀಟಿಂಗ್ ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಫಾರ್ಚೂನ್ ಡಿಕೋಡಿಂಗ್. ಓಕೆ, ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕಿರು ಪರಿಚಯ ನಂದು. ನನ್ನ ಹೆಸರು ಸಂಜಯ್, ನಂದು ಮೈಸೂರು. ಕರೆಂಟ್ಲಿ ಫೋಹೋವೆಲಿ ಎಮರಾಲ್ಡ್ ಲೀಡರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಫಾರ್ಚೂನ್ ಡಿಕೋಡಿಂಗ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಆಲ್ ದ ಬೆಸ್ಟ್ ಎವ್ರಿ ಒನ್. ಈ ಒಂದು ಸೆಷನ್ ಮೂಲಕ ನಿಮ್ಮ ಒಂದು ಯಶಸ್ಸು ನನ್ಸಾಗಕ್ಕೆ ಒಂದು ಅದ್ಭುತವಾದ ರೋಡ್ ಮ್ಯಾಪ್ ಸಿಗುತ್ತೆ ಅಂತ ಹೇಳ್ತಾ ಶುರು ಮಾಡೋಣ. ಸೊ ಇವತ್ತು ನಾವು ಡಿಸ್ಕಸ್ ಮಾಡೋದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಆಪರ್ಚುನಿಟೀಸ್ ಇನ್ ಇಂಡಿಯಾ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇಂಟರ್ನ್ಯಾಷನಲ್ ಅಂದಿದ ತಕ್ಷಣ ವಿಷನ್ ಮತ್ತೆ ಮಿಷನ್ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರಬಹುದು ಅಂತ ಹೇಳ್ಬಿಟ್ಟು. ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆಪರ್ಚುನಿಟೀಸ್ ನ ಕೇಳ್ಬೇಕಾದ್ರೆ. ಓಕೆ, ಸೊ ಇವತ್ತು ನಾವು ಡಿಸ್ಕಸ್ ಮಾಡೋದು 3 ಥಿಂಗ್ಸ್ ಮೇಲೆ. ಮೊದಲನೇದು ಕಂಪನಿಯ ಪ್ರೊಫೈಲ್ ಆಗಿರುತ್ತೆ, ಎರಡನೇದು ಪ್ರಾಡಕ್ಟ್ ಆಗಿರುತ್ತೆ, ಮೂರನೇದು ಪ್ಲಾನ್ ಆಗಿರುತ್ತೆ. ಯಾರು ತುಂಬಾ ಬುದ್ಧಿವಂತಿಕೆಯಿಂದ ಈ 3 ಪೀಸ್ ನ ಚೂಸ್ ಮಾಡ್ತಾರೆ, ಡೆಫಿನೆಟ್ಲಿ ಲೈಫ್ ಅಲ್ಲಿ ಅವರು ಗೆದ್ದೇ ಗೆಲ್ತಾರೆ ಮೈ ಡಿಯರ್ ಫ್ರೆಂಡ್ಸ್ ಅಂತ ಹೇಳ್ತಾ. ಸೊ ಮೊದಲನೇದಾಗಿ ಪ್ರೊಫೈಲ್ ನ ನೋಡ್ಕೊಂಡು ಹೋಗೋಣ. ಎಸ್, ಪ್ರೊಫೈಲ್, ಕಂಪನಿಯ ಪ್ರೊಫೈಲ್. ಇಂಟರ್ನ್ಯಾಷನಲ್ ಬಿಸ್ನೆಸ್ ಕಂಪನಿ ಪ್ರೊಫೈಲ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ. ನಮ್ಮ ಕಂಪನಿ ಹೈಟೆಕ್ ಬಯೋಟೆಕ್ನಾಲಜಿ ಕಂಪನಿ. ಸೊ ಸ್ಟಾರ್ಟ್ ಆಗಿದ್ದು 2007 ರಷ್ಯಾ ಅನ್ನೋ ಕಂಟ್ರಿಯಲ್ಲಿ, ಮಾಸ್ಕೋನ ಸಿಟಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಗ್ಲೋಬಲ್ ಗ್ರೋತ್ ಮೆಂಬರ್ ಆಗಿ ಇನ್ಕಾರ್ಪೊರೇಟೆಡ್ ಆಗಿ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಲ್ಲಿ ಕಂಪನಿ ಅಚೀವ್ಮೆಂಟ್ ಕೂಡ ಮಾಡ್ಕೊಂಡು ಅವಾರ್ಡ್ ಕೂಡ ತಗೊಂಡಿದೆ. ಆ ಫೋಟೋ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಆಲ್ರೆಡಿ ಕಂಪನಿಗೆ 16 ವರ್ಷ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಒಂದು ಕಂಪನಿಯ ಗ್ರೋತ್ ನಾವು ಇಲ್ಲಿ ಓಕೆ ತಿಳ್ಕೋಬಹುದು ಯಾವ ರೀತಿ ಡೆಪ್ತ್ ಇದೆ ಅಂತ. ಆಲ್ರೆಡಿ 25+ ಕಂಟ್ರೀಸ್ ಅಲ್ಲಿ ಕಂಪನಿಯ ಬ್ರಾಂಚಸ್ ಇದೆ. 90+ ಕಂಟ್ರೀಸ್ಗೆ ಕಂಪನಿ ನಮ್ಮ ಒಂದು ಕಂಪನಿಯ ಪ್ರಾಡಕ್ಟ್ಸ್ ನ ಸಪ್ಲೈ ಮಾಡ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಇದು ತುಂಬಾ ಖುಷಿ ಪಡುವಂತ ವಿಚಾರ. ಕಂಪನಿ ಹತ್ರ ಓನ್ ಲ್ಯಾಬೊರೇಟರೀಸ್ ಇದೆ. ಕಂಪನಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ R&D ಸೆಕ್ಷನ್ ಅಲ್ಲಿ. ಓಕೆ, ಸೊ ತುಂಬಾ ಜನ ಸೈಂಟಿಸ್ಟ್ ವರ್ಕ್ ಮಾಡಿ ಈ ಒಂದು R&D ಸೆಕ್ಷನ್ ನ ತುಂಬಾ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಸೊ ಈ ರೀತಿ ಇರುವಂತಹ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಸೊ ಕಂಪನಿಗೆ ತುಂಬಾ ಕಂಟ್ರೀಸ್ ಇಂದ ಸರ್ಟಿಫಿಕೇಶನ್ಸ್ ಕೂಡ ಬಂದಿದೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಸೊ ಆಲ್ರೆಡಿ ಟ್ರಸ್ಟೆಡ್ ಪ್ರಾಡಕ್ಟ್ ಮೆಂಬರ್ ಆಗಿದ್ದಾರೆ ವರ್ಲ್ಡ್ ಲೆವೆಲ್ ಅಥ್ಲೆಟಿಕ್ಸ್ ಪರ್ಸನ್ಸ್ ಗೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಅಂಡ್ ಇಷ್ಟು ಬೆಳೆದಿರುವಂತ ಕಂಪನಿ ಚಾರಿಟಿ ಕೂಡ ಮಾಡ್ತಾರೆ. $12.87 million ವರೆಗೂ ಕಂಪನಿ ಚಾರಿಟಿ ಮಾಡಿದರೆ ಇಲ್ಲಿವರೆಗೂ. ವರ್ಷ ಈ ಒಂದು ಚಾರಿಟಿ ಇನ್ಕ್ರೀಸ್ ಆಗ್ತಿರುತ್ತೆ. ಅಂಡ್ ಅದೇ ರೀತಿ ಕಂಪನಿ ಫೋರ್ಬ್ಸ್ ಬಿಸ್ನೆಸ್ ಮೀಟ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಓಕೆ, ಸೊ ಇದರಲ್ಲಿ ನಮ್ಮ ಒಂದು ಅಂಡ್ ಬ್ರಿಕ್ಸ್ ಫೌಂಡೇಶನ್ ಬಿಸ್ನೆಸ್ ಅಲ್ಲೂ ಕೂಡ ಕಂಪನಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ರೀಸೆಂಟ್ ಆಗಿ ನಡೆದಿದ್ದಂತ ಸೆಷನ್ ಅದ್ರಲ್ಲಿ ನಮ್ಮ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಕೂಡ ಇದ್ರು. ಸೊ ಸೌತ್ ಆಫ್ರಿಕಾದಲ್ಲಿ ನಡೆದಿದ್ದಂತ ಒಂದು ಸೆಷನ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಕಂಪನಿ CHQ. ಓಕೆ, ಕಂಪನಿ ಹೆಡ್ ಕ್ವಾರ್ಟರ್ಸ್ ನೋಡ್ತಾ ಇದ್ದೀರಾ. ಸೊ ಕರೆಂಟ್ಲಿ ಇದು ಟಿಯಾನ್ಜಿನ್ ಅನ್ನೋ ಸಿಟಿಯಲ್ಲಿ ಇದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಎಸ್, ಇಲ್ಲಿ ನೋಡ್ತಾ ಇದ್ರೆ ನಮ್ಮ R&D ಸೆಕ್ಷನ್, ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಎಲ್ಲ ಒಟ್ಟುಗೂಡಿ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಸೆಂಟರ್ ಆಗಿದೆ ಅಂದ್ರೆ ಹೆಡ್ ಕ್ವಾರ್ಟರ್ಸ್ ಆಗಿದೆ ಮೈ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಎಸ್, ಇದು ನಮ್ಮ ಇಂಡಿಯನ್ ಹೆಡ್ ಆಫೀಸ್. ಓಕೆ, ಇಂಡಿಯಾದಲ್ಲಿ ಹೆಡ್ ಆಫೀಸ್ ಕೂಡ ಇದೆ. ಬ್ಯೂಟಿಫುಲ್ ಹೆಡ್ ಆಫೀಸ್. ಆಲ್ರೆಡಿ ಒಂದು ಹೆಡ್ ಆಫೀಸ್ಗೆ ನಾನು ವಿಸಿಟ್ ಮಾಡಿದ್ದೀನಿ. ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಈ ಒಂದು ಹೆಡ್ ಆಫೀಸ್ ಅಲ್ಲಿ ಮಾಡ್ಯಾರ. ಸೊ ಹೆಡ್ ಆಫೀಸ್ ಎಲ್ಲಿದೆ ಸರ್? ಅದಕ್ಕಿಂತ ಮುಂಚೆ ಫೋಹೋವೆ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ನೋಡಿದ್ರೆ 10th ಜುಲೈ 2020 ಟೈಮ್ ಅಲ್ಲಿ ಕಂಪನಿ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗುತ್ತೆ. ಸ್ಟ್ರಿಕ್ಟ್ ಲಾಕ್ ಡೌನ್ ಕೊರೋನಾ ಟೈಮ್ ಅಲ್ಲಿ ಸ್ಟಾರ್ಟ್ ಆಗಿದ್ದಂತ ಕಂಪನಿ ಇವತ್ತು ಥೌಸಂಡ್ಸ್ ಆಫ್ ಡಿಸ್ಟ್ರಿಬ್ಯೂಟರ್ಸ್ ನ ಕ್ರಿಯೇಟ್ ಮಾಡಿದೆ. ಓಕೆ, ಇಟ್ಸ್ ಅ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಅಂಡ್ ಇಲ್ಲಿವರೆಗೂ 34 ಫ್ರಾಂಚೈಸಿ ಸ್ಟೋರ್ಸ್ ನಮ್ಮ ಇಂಡಿಯಾದಲ್ಲಿ ಇದೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ಮೊದಲನೇ ಬಿಲ್ಡಿಂಗ್ ನೋಡ್ತಾ ಇದ್ರಲ್ಲ 10th ಫ್ಲೋರ್ ಅಲ್ಲಿ ಕಂಪನಿ DLF ಟವರ್ಸ್ ಅಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ. ಸೊ ಫ್ರಾಂಚೈಸಿಸ್ ಎಲ್ಲೆಲ್ಲಿದೆ ಅಂತ ನೋಡ್ತಾ ಹೋದ್ರೆ ನಿಮ್ಗೆ ನಾರ್ತ್, ವೆಸ್ಟ್, ಸೌತ್, ನಾರ್ತ್ ಈಸ್ಟ್, ಓಕೆ, ಈಸ್ಟ್ ಅಲ್ಲಿ ಇದೆ ಮೈ ಡಿಯರ್ ಫ್ರೆಂಡ್ಸ್. ಸೌತ್ ಅಲ್ಲಿ ಬರೋಣ. ಸೌತ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದ್ರೆ 2 ಫ್ರಾಂಚೈಸಿಸ್ ಇದೆ. ಒಂದು ಬ್ಯಾಂಗ್ಳೂರ್ ಅಂಡ್ ಒಂದು ಮೈಸೂರು. ಸೊ ಮೈಸೂರ್ ಪಪ್ಪಾಸ್ ಹೌಸ್ ಹೆಲ್ತ್ ಕೇರ್ ಅನ್ನೋ ಫ್ರಾಂಚೈಸಿಗೆ ಓನರ್ ಆಗಿ ನಿಮ್ಮ ಎದುರುಗಡೆ ನಾನು ಮಾತಾಡಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ, ಖುಷಿ ಪಡ್ತೀನಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಎಸ್, ಈ ಒಂದು ಕಂಪನಿ ಅದ್ಭುತವಾಗಿ ಬೆಳೆಯಕ್ಕೆ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಪಿಲ್ಲರ್ಸ್. ಓಕೆ, ಮೊದಲನೇ ಸ್ಲಾಬ್ ಅಲ್ಲಿ ಬರೋದು ಹೆಡ್ ಆಫೀಸ್ ಮ್ಯಾನೇಜ್ಮೆಂಟ್. ಕಂಪನಿಯ ಚೇರ್ಮನ್ ಹ್ಯಾನ್ ಜಿಮಿಂಗ್, ವೈಸ್ ಚೇರ್ಮನ್ ಚಿಯಾನ್ ಚಂಗ್
ಅಂಡ್ ಮಿಸ್ಟರ್ ಕೆವಿನೋ ಸರ್, ಇವರ ಒಂದು ಕೀ ಪ್ರಿನ್ಸಿಪಲ್ಸ್, ಕೀ ನಾಲೆಡ್ಜ್ ಇಂದ ಇವತ್ತು ಫೋವೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ರೂಲ್ ಮಾಡಿದೆ, ಧೂಳ್ ಎಬ್ಬರಿಸಿದೆ ಅಂತ ನಾವು ಹೇಳ್ಬೋದು ಕನ್ನಡದಲ್ಲಿ ಹೇಳ್ತೀವಿ ಅಂತಂದ್ರೆ. ಸೊ ಕೆಳಗಡೆ ಮ್ಯಾನೇಜ್ಮೆಂಟ್ ಬಂದು ನಮ್ಮ ಇಂಡಿಯನ್ ಮ್ಯಾನೇಜ್ಮೆಂಟ್, ಮಿಸ್ಟರ್ ರಾಕೇಶ್ ಶರ್ಮಾ, ಮಿಸ್ಟರ್ ವಿನೋದ್ ಕುಮಾರ್, ಮಿಸ್ಟರ್ ಸೇತು ರಾಮನ್, ನಮ್ಮ ನ್ಯಾಷನಲ್ ಸೇಲ್ಸ್ ಹೆಡ್ ಇವರು, ಹಾಗೆ ಸೌತ್ ಏರಿಯಾ ಮ್ಯಾನೇಜರ್ ಸುರ್ಬೋಜಿತ್ ಪಾಲ್, ಮಿಸ್ ಪೂನಂ ಸಿಂಗ್. ಇವರ ಒಂದು ಕೀ ಮಾಡೆಲ್ ಇಂದ ಇಂಡಿಯಾದಲ್ಲಿ ಡೇ ಬೈ ಡೇ ರೆವಲ್ಯೂಷನ್ ಕ್ರಿಯೇಟ್ ಆಗ್ತಿದೆ ಮೈ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಎಸ್, ಕಾರ್ಪೊರೇಟ್ ನ್ಯೂಸ್ ಮತ್ತೆ ಈವೆಂಟ್ಸ್ ಅದ್ಭುತವಾಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಅಚೀವ್ಮೆಂಟ್ಸ್ ಆಗಿರ್ಬೋದು, ಸೆಲೆಬ್ರೇಷನ್ ಆಗಿರ್ಬೋದು, ಅಮೇಸಿಂಗ್ ಆಗಿರುತ್ತೆ ಒಂದೊಂದು ಪಿಕ್ಚರ್ಸ್. ಸೊ ನಮ್ಮ ಇಂಡಿಯನ್ ಅಲ್ಲಿ ಸೆಕೆಂಡ್ ಆನಿವರ್ಸರಿ ಟ್ರಿಪ್, ಬಟ್ ಫಾರಿನ್ ಅಲ್ಲಿ ಎಂಜಾಯ್ಮೆಂಟ್ ಯಾವ ರೀತಿ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಥೈಲ್ಯಾಂಡ್ ಟ್ರಿಪ್ ಗೆ ಫಸ್ಟ್ ಟೈಮ್ ನಮ್ಮ ಕಂಪನಿ ವಿಸಿಟ್ ಮಾಡಿದ್ದು, ಹಾಗೆ ಥರ್ಡ್ ಆನಿವರ್ಸರಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಈ ರೀತಿ ಇತ್ತಲ್ವಾ. ಥರ್ಡ್ ಆನಿವರ್ಸರಿ 2023 ಅಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ದು ಎಲ್ಲಿ ಗೊತ್ತಾ, ನಮ್ಮ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮಾಡಿರ್ ಫ್ರೆಂಡ್, ಟಿಯಾನ್ಜಿನ್ ಸಿಟಿಯಲ್ಲಿ ಸೆಲೆಬ್ರೇಟ್ ಮಾಡಿದ್ದು. ತುಂಬಾ ಜನ ಅಚೀವರ್ಸ್ ಅಕ್ರಾಸ್ ಇಂಡಿಯಾ ಸೊ ಈ ಒಂದು ಸೆಲೆಬ್ರೇಷನ್ ಅಲ್ಲಿ ಪಾತ್ರನ ವಹಿಸಿದ್ದಾರೆ, ಇಲ್ಲಿ ನೋಡ್ತಾ ಇದ್ರ. ಅಂಡ್ ಕಂಪನಿ ಅಗೇನ್ ಡೊನೇಷನ್ ಕೂಡ ಮಾಡಿದ್ದಾರೆ, ಅಗೇನ್ $12.26 million ಅಷ್ಟು ಹೊರತು ಡೊನೇಟ್ ಮಾಡಿದ್ದಾರೆ ಪೀಸ್ ಫೌಂಡೇಶನ್ಸ್ಗೆ. ಇಲ್ಲಿ ನೋಡ್ಬೋದು ಇಷ್ಟು ಜನ ಅಚೀವರ್ ಜೊತೆಗೆ, ಅಮೇಸಿಂಗ್ ಅಲ್ಲ. ಸೊ ಇಂಟರ್ನ್ಯಾಷನಲ್ ಕಂಪನಿ ಈ ರೀತಿ ಡೊನೇಷನ್ ನಲ್ಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಕಂಪನಿ ಬೆಳೀತಾ ಸೊಸೈಟಿಗೂ ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ. ಸೊ ಇಷ್ಟು ಜನ ಅಚೀವರ್ಸ್ ಅಕ್ರಾಸ್ ಇಂಡಿಯಾ ನಮ್ಮ ಒಂದು CHQ ಗೆ ವಿಸಿಟ್ ಮಾಡಿದ್ದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಎಸ್, ನೆಕ್ಸ್ಟ್ ಟ್ರಿಪ್ ಬಂದು ಹಾಂಗ್ಕಾಂಗ್ ಮಕೌ ಟೂರ್. ಸೊ ಇದ್ರಲ್ಲಿ ನಮ್ಮ ಬ್ಯಾಂಗ್ಳೂರ್ ಪರ್ಸನ್, ನಮ್ಮ ಕರ್ನಾಟಕ ಪರ್ಸನ್ ಇಬ್ರು ಈ ಒಂದು ಟೂರ್ ಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅಂಡ್ ಆಲ್ ದ ಗ್ರೇಟ್ ಲೀಡರ್ಸ್ ಇಲ್ಲಿ ಸೆಲೆಬ್ರೇಷನ್ ನ ಮುಗಿಸ್ಕೊಂಡ್ ಬಂದಿದ್ದಾರೆ ಹಾಂಗ್ಕಾಂಗ್ ಮಕೌ ಟ್ರಿಪ್ ಅಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ.